ನಮಸ್ಕಾರ ಫ್ರೆಂಡ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಕನ್ಯಾ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಹೈಯರ್ ಫ್ರೆಂಡ್ ಕಾರ್ಡ್ ಬಂದಿದೆ. ಸೊ ಹೈಯರ್ ಫ್ರೆಂಡ್ ಕಾರ್ಡ್ನ ನಾವು ಸೀಕ್ರೆಟಿವ್ ಕಾರ್ಡ್ ಅಂತ ಅನ್ನಲ್ಲ. ಕ್ವೀನ್ ಆಫ್ ಸಾರ್ಡ್ಸ್ ಬಂದರೆ ಸೀಕ್ರೆಟಿವ್ ಕಾರ್ಡ್ ಅಂತ ಹೇಳ್ತೀವಿ. ಬಟ್ ಸಮ್ ಪೀಪಲ್ ಸೇಸ್ ಹೈಯರ್ ಫ್ರೆಂಡ್ ಆಲ್ಸೋ ರೀಪ್ರೆಸೆಂಟ್ ಸೀಕ್ರೆಟಿವ್ ಕಾರ್ಡ್ ಅಂತ ಹೇಳ್ತೀವಿ. ಸೆಕೆಂಡ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ನೀವು ಯಾರನ್ನೋ ಕನ್ವಿನ್ಸ್ ಮಾಡುವಂಥ ಸಿಚುವೇಷನಲ್ಲಿ ಇದ್ದೀರಾ ಅಂತ ಅನಿಸುತ್ತೆ ನನಗೆ ಕನ್ಯಾ ರಾಶಿಯವರು. ಬಟ್ ನಿಮ್ಮನ್ನು ಯಾರಾದರೂ ಕನ್ವಿನ್ಸ್ ಮಾಡ್ತಾ ಇರ್ಬೋದು, ಬಟ್ ಯು ಕಾಂಟ್ ಅಕ್ಸೆಪ್ಟ್ ದೆಮ್ ಅಂತ ಅನಿಸುತ್ತೆ. ಸಮ್ ರೀಸನ್ಸ್ ಗೊತ್ತಿಲ್ಲ. ದಿಸ್ ಪರ್ಸನ್ ಹ್ಯಾವ್ ಲಾಟ್ ಆಫ್ ಎಮೋಷನ್ಸ್ ಫಾರ್ ಯು ಅಂತ ಹೇಳ್ಬೋದು. ತುಂಬ ಫೀಲಿಂಗ್ಸ್ ನಿಮ್ಮ ಮೇಲೆ ಎಮೋಷನ್ಸ್ ಇದೆ ಆ ಪರ್ಸನ್ಗೆ. ಅವ್ರಿಗೆ ನಿಮ್ಗೆ ಅನಿಸ್ತಾ ಇದೆಯೋ ಅವ್ರಿಗೆ ಅನಿಸ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಎಲ್ಲ ಫೀಲಿಂಗ್ಸ್ ಇದೆ, ನೀವು ತುಂಬ ಒಳ್ಳೆಯವರಿದ್ದೀರಾ. ಸಮ್ ರೀಸನ್ಸ್, ಎಲ್ಲ ರೀಸನ್ಸ್ನ ತೊಗೊಂಡ್ರು ಕೂಡ ನೀವು ಒಂದು ಲೆವೆಲಲ್ಲಿ ಮೇಲೇ ಇದ್ದೀರಾ. ಬಟ್ ಸಮ್ ಆಫ್ ದಿ ರೀಸನ್ಸ್, ಫ್ಯಾಮ್ಲಿ ರೀಸನ್, ಏನೋ ಒಂದು ಫ್ರೆಷರ್ ಇದೆ, ಫೋರ್ಸೇಬಲಿ ದೇ ಆರ್ ಮೂವಿಂಗ್ ಆನ್ ಟು ಯು ಅಂತ ಅನಿಸುತ್ತೆ. ವಾಕ್ ಅವೇ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಹೈ ಸ್ಟ್ಯಾಂಡರ್ಡ್ಸ್ನ ಅವ್ರು ಮೀಟ್ ಮಾಡೋ ಚಾನ್ಸಸ್ ಇಲ್ಲ. ನಿಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಲೈಫ್ ಬಗ್ಗೆ ಅವರು ಫ್ಯಾಮ್ಲಿ ಕಡೆಯಿಂದ ಮೀಟ್ ಆಗಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು ಅಂತ ಅನಿಸುತ್ತೆ ನನಗೆ. ಶನಿ ಜುಲೈ 27 ಡಿಸೆಂಬರ್ 10 ಮೀನ ರಾಶಿಯಲ್ಲಿ ವಕ್ರಿಯಾಗಿರ್ತಾನೆ. ನ್ಯೂ ಕೆರಿಯರ್ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಕನ್ಯಾ ರಾಶಿಯವ್ರಿಗೆ ಕೇರ್ಫುಲ್ ಇನ್ ಏನು ಹೇಳ್ತೀವಿ ಅಂದರೆ ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಕೆಲಸ ಮಾಡ್ಬೋದು. ಹೆಲ್ತ್ ವೈಸ್ ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ನಾನು ಲವ್ ಲೈಫ್ ವೈಸ್ ಎಮೋಷ್ನಲ್ ಟೈಮ್ ಅಂತ ಅನಿಸುತ್ತೆ ನನಗೆ. ಎಮೋಷ್ನಲಿ ಡ್ರೈನ್ಡ್ ಆಗ್ತೀರಾ ಕನ್ಯಾ ರಾಶಿಯವರು ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ. ಬಟ್ ಥರ್ಡ್ ಕಾರ್ಡ್ 4 ಆಫ್ ಕಪ್ಸ್ ಬಂದಿದೆ. 4 ಆಫ್ ಕಪ್ಸ್ ಈಸ್ ಲೈಕ್, ಇವೊಂದು ನಾನು ಏನೇ ಎಫರ್ಟ್ಸ್ ಹಾಕಿ ಏನೇ ಮಾಡಿದ್ರು, ಸೊ ಅದರ್ ಪರ್ಸನ್ಗೆ ನಾನು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು, ಅವ್ರ ಫ್ಯಾಮ್ಲಿ ಅವ್ರನ್ನ ಖುಷಿಯಾಗಿಡಕ್ಕೆ ಮಾಡಿದರು, ಎಲ್ಲ ಬ್ಲೇಮ್ಸ್ ನನ್ನ ಮೇಲೆ ಬರುತ್ತೆ. ಕೊನೆಗೆ ನಾನೇ ಕೆಟ್ಟವಳಾಗ್ತೀನಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಕನ್ಯಾ ರಾಶಿಯವ್ರಿಗೂ. ನಿಮಗೋ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೋ ನಿಮ್ಮಿಂದ ಈ ಫೀಲ್ ಆಗಿರ್ಬೋದು. ಫಿಫ್ತ್ ಕಾರ್ಡ್ ನನಗೆ 10 ಆಫ್ ಸಾರ್ಡ್ಸ್ ಇದೆ. ಇನ್ನು ಆಗಲ್ಲ, ನಾನು ಪ್ರಯತ್ನ ಪಟ್ಟೆ. ಸೊ ಕೊನೆ ಹಂತದವರೆಗೂ ನೀವು ಸ್ಟುಡ್ಡಾಗಿದ್ದೀರಾ. ಬಟ್ ವಾರಲ್ಲಿದ್ದೀರಾ, ಬ್ಯಾಟಲಲ್ಲಿ. ಬಟ್ ಇನ್ನು ಆಗಲ್ಲ ಅಂತ ಡಿಸೈಡು ನೀವು ಮಾಡ್ತಾಯಿದ್ದೀರಾ ಅಂತ 10 ಆಫ್ ಸಾರ್ಡ್ಸ್ ಹೇಳುತ್ತೆ. ಕೆಲವ್ರಿಗೆ ನಾನು ಇನ್ನೇನು ಆಗೋಯ್ತು, ಇವನ್ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಿರೋ ಸ್ಟೂಡೆಂಟ್ಸ್ ಆಗಿದ್ದೀರೋ ಅಥವಾ ಬಿಸ್ನೆಸ್ ಇನ್ನೇನು ನಿಮ್ಮ ಬಿಸ್ನೆಸ್ ಒಂದು ಲೆವೆಲ್ಗೆ, ಇನ್ನೇನು ಆ ಬ್ಯಾಟಲ್ನ ವಿನ್ ಆಗಬೇಕು, ನೀವು ಗಿವ್ ಅಪ್ ಮಾಡ್ತಾಯಿದ್ರ. ಟೇಕ್ ಎ ಚಾನ್ಸ್, ಇನ್ನೊಂದು ಸರ್ತಿ ಟ್ರೈ ಮಾಡಿ, ಇದೊಂದು ಚಾನ್ಸ್ನ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಅಗೇನ್ ನನಗೆ 6th ಕಾರ್ಡ್ 4 ಆಫ್ ಕಪ್ಸ್ ಬಂದಿದೆ. 7th ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಕೆಲವ್ರಿಗೆ ನಾನು ಏನು ಹೇಳ್ತೀನಿ, ನೀವು ಯಾರನ್ನ ನಂಬಿದಿರೋ ಅವ್ರು ಆನೆಸ್ಟ್ ಆಗಿಲ್ಲ ನಿಮ್ಮ ಹತ್ರ ಅಂತಲೂ ಕಾರ್ಡ್ ಹೇಳ್ತಾ ಇದೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ ಇನ್ನೊಬ್ರ ಹತ್ರನೂ ಮಾತಾಡ್ತಾ ಇದ್ದಾರೆ, ಇನ್ನೊಬ್ರ ಜೊತೆನೂ ಕನೆಕ್ಟ್ ಆಗಿದ್ದಾರೆ. ಥರ್ಡ್ ಪಾರ್ಟಿ ಮ್ಯಾಟರ್ಸ್ ಅಂತ ಅನಿಸ್ತಾ ಇದೆ. ಸಮ್ ವೇ ಟವರ್ ಕಾರ್ಡ್ ಇರೋದ್ರಿಂದ ಟ್ರೈಯಿಂಗ್ ಟು ರೈಟ್ ನಾವು ಆ್ಯಕ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ತುಂಬ ಲಾಯಲ್ಲು, ನಾನು ತುಂಬ ಏನು ಹೇಳ್ತೀವಿ ನಾವು ನಿಷ್ಠಾವಂತೆ, ನಾನು ಯಾರಿಗೂ ಮೋಸ ಮಾಡಲ್ಲ, ನಾನು ತುಂಬ ಒಳ್ಳೆಯವ್ರ ರೇಂಜಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಂದೊಂದು ಮುಖವಾಡ ಇರುತ್ತೆ. ಸೊ ಮುಖವಾಡ ಇರೋದು ತಪ್ಪಲ್ಲ, ಬಟ್ ಬೇರೆಯವ್ರಿಗೆ ಒಂದು ಫೇಕ್ ಹೋಪಲ್ಲಿ, ಒಂದು ಫೇಕ್ ಅಂತ ಹೇಳ್ತೀವಲ್ವ, ಸುಳ್ಳು ಭರವಸೆಯಲ್ಲಿ ಯಾರನ್ನಾದ್ರೂ ಇಡ್ತೀವಿ, ಮೇಂಟೈನ್ ಮಾಡ್ತೀವಿ ಅಂದರೆ ಅದು ತಪ್ಪು ಅಂತ ನನಗನ್ಸುತ್ತೆ. ಇರೋದನ್ನು ಇರೋ ಹಾಗೆ ಹೇಳಿ. ಇವಾಗ ನಿಮ್ಮ ಮೇಲೆ ಯಾವುದೇ ಇಂಟ್ರೆಸ್ಟು ಅದರ್ ಪರ್ಸನ್ಗೆ ಉಳಿದಿಲ್ಲ, ಅಥವಾ ನಿಮಗೆ ಅದರ್ ಪರ್ಸನ್ ಮೇಲೆ ಉಳಿದಿಲ್ಲ. ಯು ಆರ್ ಸೀಯಿಂಗ್ ಅದರ್ ಆಪ್ಷನ್ಸ್ ಅಂತ ಅನಿಸುತ್ತೆ. ನೀವು ಅದರ್ ಪರ್ಸನ್ನು, ಐ ಡೋಂಟ್ ನೋ. ಸಮಥಿಂಗ್ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಎಮೋಷ್ನಲಿ ಡ್ರೈನ್ಡ್ ಮೆಸೇಜಸ್ ಕಮ್ಯುನಿಕೇಟ್ ಆಗುವಂಥ ಚಾನ್ಸಸ್ ಇದೆ. ಪೇಜಸ್ ಆಲ್ವೇಸ್ ರೀಪ್ರೆಸೆಂಟ್ಸ್ ಮೆಸೇಜಸ್ ಅಂತ ಹೇಳ್ತೀವಿ. ಮೇಲ್ಸ್ ನೀವು ಯಾವುದಕ್ಕೆ ವೇಟ್ ಮಾಡ್ತಾ ಇದ್ದೀರೋ ಆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಆ ಕಮ್ಯುನಿಕೇಷನ್ ಇರಲ್ಲ. ದಟ್ ಮೀನ್ಸ್ ದಟ್ ಬ್ಯಾಡ್ ನ್ಯೂಸ್ ಅಂತ. ಬ್ಯಾಡ್ ನ್ಯೂಸ್ನೂ ಅಲ್ಲ, ಅದು ಸುಮ್ಮನೆ
ನಾರ್ಮಲ್ ಕಮ್ಯುನಿಕೇಷನ್ ಬಟ್ ಎಮೋಷ್ನಲ್ ಕಮ್ಯುನಿಕೇಷನ್ಸ್ ಅಂತ ಅನಿಸುತ್ತೆ. ಡೋಂಟ್ ಟೇಕ್ ಎನಿ ಹಾರ್ಶ್ ಆ್ಯಂಡ್ ಬಿಗ್ ಡಿಸಿಷನ್ಸ್ ಅಂತ ಹೇಳ್ತೀನಿ ಈ ಟೈಮಲ್ಲಿ ನಾನು. ಕರ್ಮ ರಿಟರ್ನ್ಸ್ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಕಲಿಯುಗ ಇದು, ನೀವು ಏನು ಮಾಡ್ತೀರಾ ಅದು ಇವಂದು 1 ಇಯರಲ್ಲಿ ಬ್ಯಾಕ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಈವನ್ 9 ಮಂತ್ಸಲ್ಲಿ ನೀವು ಮಾಡಿರೋದು 9 ಮಂತ್ಸ್ ಒಳಗಡೆ ನೀವು ಅನುಭವಿಸ್ತೀರಾ. ರಿಪೀಟೆಡ್ ಪ್ಯಾಟರ್ನಲ್ಲಿ ಯಾರಿಗಾದ್ರೂ ಕೆಟ್ಟದ್ದು ನೀವು ಅಂದ್ಕೊಂಡ್ರೆ ಅದು 9 ಮಂತ್ಸ್ ಒಳಗಡೆ ನಿಮಗೆ ಕೆಟ್ಟದ್ದಾಗುತ್ತೆ. ಕೆಟ್ಟದ್ದು ಮಾಡಿದರೂ ನಿಮಗೆ ಕೆಟ್ಟದ್ದಾಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಅದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾರೋ ಹೇಳ್ತಾರೆ ಯಾವುದೋ ಬುಕ್ಕಲ್ಲಿದೆ ಅಂತ. ಪರ್ಸ್ನಲ್ ರೀಡಿಂಗ್ ನನ್ನ ಹತ್ರ ಯಾರು ತೊಗೊಳೋಕೆ ಬರ್ತಾರೆ ಅವ್ರ ಲೈಫಲ್ಲಿ ಅದನ್ನು ನಾನು ನೋಡಿದ್ದೀನಿ. ಅವ್ರೇನೋ ಮಾಡಿರ್ತಾರೆ, ಅದೇನೋ ರಿಟರ್ನ್ ಆಗಿರುತ್ತೆ ಅವ್ರ ಲೈಫಲ್ಲಿ. ಸೊ ಬಿ ವೆರಿ ಕೇರ್ಫುಲ್. ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಬೇಡಿ. ಇನ್ ಕೇಸ್ ನೀವು ಕನ್ಯಾ ರಾಶಿಯವ್ರು ಏನು ಮಾಡ್ತೀರಂದರೆ ಆ ಹುಡುಗಿ ಸರಿ ಇಲ್ಲ, ಆ ಹುಡುಗ ಸರಿ ಇಲ್ಲ, ಹೀಗೆ ಏನೋ ಯಾರಾದ್ರೂ, ಅದು ನಿಜಾನೇ ಇರ್ಬೋದು, ಬಟ್ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ ಬೇರೆಯವ್ರಿಗೆ ಬ್ಲೇಮ್ ಮಾಡೋಕ್ಕೆ. ನಿಮಗೆ ಬೇಕಾ ಅವ್ರ ಜೊತೆ ಇರಿ, ನಿಮಗೆ ಬೇಕಾ ಅವ್ರ ಜೊತೆ ಮಾತಾಡಿ, ಇಲ್ಲಾಂದರೆ ಬಿಡಿ, ದೂರ ಇರಿ. ಯು ಕೆನಾಟ್ ಜಡ್ಜ್ ಪೀಪಲ್ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.